ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ದೆಹಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಇನ್ನೊಂದು ಕಡೆಯಿಂದ ಎರಡು ಆತಂಕಕಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಚರ್ಚೆ ಶುರುವಾಗಿದೆ. ಒಂದು, ಇಲ್ಲಿಯವರೆಗೆ ಉಗ್ರರು ಅಂದಾಗ ಗಡಿನುಸುಳಿ ಒಳಗಡೆ ಬರ್ತಾ ಇದ್ರು, ಇವರನ್ನ ಹೊರಗಿನ ಶತ್ರುಗಳು ಅಂತ ಕರಿತಾ ಇದ್ವಿ. ಈ ಹೊರಗಿನ ಶತ್ರುಗಳನ್ನ ಹೊಸಕಿ ಹಾಕೋದು ಒಂದು ಹಂತಕ್ಕೆ ಸುಲಭ, ಆದರೆ ಈ ಪ್ರಕರಣದಲ್ಲಿ ಆಗಿದ್ದೇನು ಒಳಗಿನ ಶತ್ರುಗಳು. ಅವರೆಲ್ಲರೂ ಕೂಡ ಈ ದೇಶದಲ್ಲೇ ಹುಟ್ಟಿದಂಥವರು, ಈ ದೇಶದಲ್ಲೇ ಬೆಳೆದಂಥವರು, ಇಲ್ಲಿಯ ಅನ್ನವನ್ನೇ ತಿಂದಂಥವರು, ಇಲ್ಲೇ ಬದುಕನ್ನ ಕಟ್ಕೊಂಡಂಥವರು, ಆದರೆ ಕೊನೆಗೆ ಈ ದೇಶದ ವಿರುದ್ಧವೇ ಪಿತೂರಿಯನ್ನ ಮಾಡಿದಂಥವರು ಒಳಗಿನ ಶತ್ರುಗಳು. ಅವರನ್ನ ಪತ್ತೆ ಹಚ್ಚೋದು, ಹೊಸಕಿ ಹಾಕೋದು ಬಹಳನೇ ಕಷ್ಟ ಎನ್ನುವ ರೀತಿಯಂತ ಚರ್ಚೆ. ಮತ್ತೊಂದು ಚರ್ಚೆ ಅಂದ್ರೆ, ಇಲ್ಲಿಯವರೆಗೆ ಉಗ್ರರು ಅಂದಾಗ ಬಡತನದ ಹಿನ್ನೆಲೆ ಅಥವಾ ಅವಿದ್ಯಾವಂತರು, ಸಮಾಜದ ಬಗ್ಗೆ ಹೆಚ್ಚು ಗೊತ್ತಿಲ್ಲದಂಥವರು ಬ್ರೈನ್ ವಾಶ್ ಆಗಿ ಅಥವಾ ಧರ್ಮ ದೇವರ ಹೆಸರಲ್ಲಿ ಈ ಕೃತ್ಯವನ್ನ ಎಸಗ್ತಾರೆ ಎನ್ನುವಂಥ ಮಾತನ್ನ ನಾವು ಕೇಳ್ತಾ ಇದ್ವಿ. ಅಂತಹ ಚರ್ಚೆ ನಡೀತಾ ಇತ್ತು, ಅದಕ್ಕೆ ಬೇಕಾದಷ್ಟು ಉದಾಹರಣೆಯೂ ಕೂಡ ಸಿಗ್ತಾ ಇತ್ತು. ಆದರೆ ಈ ಪ್ರಕರಣದಲ್ಲಿ ಆಗಿದ್ದೇನು? ಇಲ್ಲಿಯವರೆಗೆ ಬಂಧನಕ್ಕೆ ಒಳಪಟ್ಟಂಥವರೆಲ್ಲರೂ ಕೂಡ ಸುಶಿಕ್ಷಿತರು, ಚೆನ್ನಾಗಿ ಓದ್ಕೊಂಡಿದ್ದಂಥವರು, ಸಮಾಜದ ಬಗ್ಗೆ ಬಹಳ ಚೆನ್ನಾಗಿ ಅರಿವಿದ್ದಂಥವರು, ಒಳ್ಳೆ ಹುದ್ದೆಯಲ್ಲಿದ್ದಂಥವರು, ಲಕ್ಷಾಂತರ ರೂಪಾಯಿ ಸಂಬಳವನ್ನು ಪಡಿತಾ ಇದ್ದಂಥವರು. ಇದು ನಿಜವಾದಂಥ ಆತಂಕಕಾರಿ ವಿಚಾರ. ಇದು ದೇಶದ ಒಳಗಡೆಯೇ ಇಂಥದ್ದೊಂದು ಸಂಚನ್ನು ರೂಪಿಸುವಂಥವ್ರನ್ನ ಪತ್ತೆ ಹಚ್ಚೋದು, ಹಾಗೆ ಒಳ್ಳೊಳ್ಳೆ ಕಡೆಗಳಲ್ಲಿ ಒಳ್ಳೊಳ್ಳೆ ಹುದ್ದೆಯಲ್ಲಿ ಇದ್ದು ಅಥವಾ ಒಳ್ಳೆ ಹುದ್ದೆಯಲ್ಲಿದ್ದೇವೆ ಎನ್ನುವಂಥ ಮುಖವಾಡವನ್ನು ಧರಿಸಿಕೊಂಡು ಒಳಗೊಳಗೆ ಇಂಥ ಪಿತೂರಿಯನ್ನು ಮಾಡ್ತಿದ್ದಾರಲ್ಲ, ಇವರನ್ನ ಪತ್ತೆ ಹಚ್ಚೋದು ಬಹಳ ಕಷ್ಟ ಎನ್ನುವ ರೀತಿಯಲ್ಲಿ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ಆಗ್ತಾ ಇದೆ. ಇದರ ನಡುವೆ ಒಂದು ಯೂನಿವರ್ಸಿಟಿ ಇದೀಗ ಇಡೀ ದೇಶದ ಗಮನ ಸೆಳೆತಾ ಇದೆ. ಅದು ಪಾಸಿಟಿವ್ ಆಗಿ ಅಲ್ಲ, ನೆಗೆಟಿವ್ ಆಗಿ. ಅದು ಹರಿಯಾಣದ ಫರೀದಾಬಾದ್, ದೆಹಲಿಯಿಂದ ಬಹಳ ದೂರ ಏನಿಲ್ಲ. ಆ ಫರೀದಾಬಾದ್ನಲ್ಲಿ ಇರುವಂಥ ಅಲ್ ಫಲಹ ಯೂನಿವರ್ಸಿಟಿ. ಏನು ಯೂನಿವರ್ಸಿಟಿ ಕತೆ? ಯಾಕೆ ಯೂನಿವರ್ಸಿಟಿ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ? ಒಂದಷ್ಟು ವಿವರವನ್ನು ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಈ ಪರಿಯಾಗಿ ಯೂನಿವರ್ಸಿಟಿ ಗಮನ ಸೆಳೆಯೋದಕ್ಕೆ ಕಾರಣ ಅಥವಾ ಚರ್ಚೆಯಲ್ಲಿ ಇರೋದಕ್ಕೆ ಕಾರಣ, ಇಲ್ಲಿಯವರೆಗೆ 3 ವೈದ್ಯರನ್ನ ಬಂಧಿಸಲಾಗಿದೆ. ಹಾಗೆ ಬಂಧನಕ್ಕೊಳಪಡ್ತಿರುವಂಥ ವೈದ್ಯರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇನ್ನು ಬೇರೆ ಬೇರೆ ಕೆಲಸದಲ್ಲಿ ಇರುವಂಥವ್ರನ್ನು ಕೂಡ ಬಂಧಿಸಲಾಗಿದೆ. ಹಾಗೆ ಓರ್ವ ಅಂತೂ ಕಾರ್ನಲ್ಲಿ ಛಿದ್ರ ಆಗಿ ಹೋಗಿದ್ದಾನೆ, ಡಾಕ್ಟರ್ ಉಮರ್ ನಬಿ. ಇವರೆಲ್ಲರೂ ಕೂಡ ಯಾರು ಅಂದರೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದೇ ಅಲ್ ಫಲಹ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಥವರು. ಆ ಕಾರಣಕ್ಕಾಗಿ ಯೂನಿವರ್ಸಿಟಿ ಇದೀಗ ಚರ್ಚೆ ಆಗ್ತಾ ಇರೋದು. ಯಾರು ತಾನೇ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ, ಅಥವಾ ಯಾರು ತಾನೇ ಅಂದ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಹೇಳಿ? ಒಂದು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿರುವಂಥವರು, ಅಥವಾ ಯೂನಿವರ್ಸಿಟಿಯ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿ ಕೆಲಸವನ್ನು ಮಾಡ್ತಾ ಇರುವಂಥವರು, ಅಂದರೆ ಜನರ ಪ್ರಾಣವನ್ನು ಉಳಿಸುವಂಥವರು, ಈ ರೀತಿಯಾಗಿ ಉಗ್ರರಾಗಿದ್ದಾರೆ ಅಥವಾ ಒಳಗೊಳಗೆ ದೇಶದ ವಿರುದ್ಧವೇ ಪಿತೂರಿ ಮಾಡ್ತಿದ್ದಾರೆ ಅಂತ ಯಾರು ತಾನೇ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹೇಳಿ? ಬಹಳ ಅಚ್ಚರಿಯ ವಿಚಾರ ಇದು. ಇವರೆಲ್ಲರೂ ಕೂಡ ಈ ಅಲ್ ಫಲಹ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಥವರು. ಈ ಯೂನಿವರ್ಸಿಟಿಯ ಹಿನ್ನೆಲೆ ಏನು ಎತ್ತ ಅಂತ ಗಮನಿಸೋಕ್ಕೂ ಮುನ್ನ ಇವ್ರನ್ನ ಪತ್ತೆ ಹಚ್ಚಿದ್ದೇ ಬಹಳ ರೋಚಕವಾದಂಥ ವಿಚಾರ. ನಾನೊಂದು ಸಪ್ರೇಟ್ ಆದಂಥ ವಿಡಿಯೋವನ್ನು ಮಾಡಿದ್ದೇನೆ, ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂಥ ವಿಡಿಯೋ ಇದು. ಆ ಮೂಲಕ ನಿಮಗೆ ಎಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲೂ ಕೂಡ ಒಂದು ಪೋಸ್ಟರ್ ಸಿಕ್ಕಿಲ್ಲ ಅಂತ ಆಗಿದ್ರೆ ಈ ಯೂನಿವರ್ಸಿಟಿಯ ಒಳಗಡೆ ಇಂತಹ ರಾಕ್ಷಸರಿದ್ದಾರೆ ಅಥವಾ ಡಾಕ್ಟರ್ ವೇಷದಲ್ಲಿ ಒಳಗೊಳಗೆ ಪಿತೂರಿ ಮಾಡ್ತಿದ್ದಾರೆ ಎನ್ನುವ ವಿಚಾರ ಗೊತ್ತಾಗ್ತಾನೆ ಇರಲಿಲ್ಲ. ಶ್ರೀನಗರ ಸಮೀಪ ಒಂದು ಪೋಸ್ಟರ್ ಪತ್ತೆ ಆಗುತ್ತೆ. ಪೊಲೀಸ್ ಆಫೀಸರ್ ಆಗಿರುವಂಥ ಸುದೀಪ್ ಚಕ್ರವರ್ತಿ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ. ಆ ಪೋಸ್ಟರ್ ಹಿಂದೆ ಬೀಳ್ತಾರೆ. ಒಂದಷ್ಟು ಹುಡುಗರು ಪತ್ತೆ ಆಗ್ತಾರೆ. ಅದಾದ ಬಳಿಕ ಇರ್ಫಾನ್ ಅಹಮದ್ ಅನ್ನುವಂಥವನು ಪತ್ತೆ ಆಗ್ತಾನೆ, ಮೌಲ್ವಿ. ಆತನನ್ನ ಒದ್ದು ಬಾಯಿ ಬಿಡಿಸಿದ ಸಂದರ್ಭದಲ್ಲಿ ಸೀದಾ ಅದು ಅಲ್ ಫಲಹ ಯೂನಿವರ್ಸಿಟಿ ಕರ್ಕೊಂಡು ಬರುತ್ತೆ. ಅಲ್ಲಿ ಈ ಡಾಕ್ಟರ್ಸ್ಗಳನ್ನು ಪತ್ತೆ ಹಚ್ಚಲಾಗುತ್ತೆ. 2900 kg ಸ್ಫೋಟಕ ಎಲ್ಲವೂ ಕೂಡ ಪತ್ತೆ ಆಗುತ್ತೆ. ಈ ರೀತಿಯಾಗಿ ಪತ್ತೆ ಹಚ್ಚಿದ್ದು. ಇಲ್ಲಾಂದ್ರೆ ಯಾರು ತಾನೇ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಯೂನಿವರ್ಸಿಟಿ ಒಳಗಡೆ ಇಂಥದ್ದೊಂದು ನಿಗೂಢತೆ ಇದೆ ಎನ್ನುವಂಥ ರೀತಿಯಲ್ಲಿ. ಈ ಯೂನಿವರ್ಸಿಟಿ ಹಿನ್ನೆಲೆಯ ವಿಚಾರಕ್ಕೆ ಬರೋದಾದರೆ, ನಾನು ಆಗಲೇ ಹೇಳಿದ ಹಾಗೆ ಫರೀದಾಬಾದ್ನಲ್ಲಿ ಇರುವಂಥ ಒಂದು ಪ್ರೈವೇಟ್ ಯೂನಿವರ್ಸಿಟಿ ಇದು. ಹೆಚ್ಚು ಕಡಿಮೆ ಒಂದು 78 ಎಕರೆಯಲ್ಲಿ ಇದೆ. ಆರಂಭದಲ್ಲಿ ಇದು ಇಂಜಿನಿಯರಿಂಗ್ ಕಾಲೇಜ್ ಆಗಿತ್ತು. 97ರಲ್ಲಿ ಸ್ಥಾಪನೆಯಾದಂಥ ಕಾಲೇಜ್ ಇದು. ಇದರ ಸಂಸ್ಥಾಪಕ ಜಾವೇದ್ ಅಹಮದ್ ಸಿದ್ದಿಕಿ ಅಂತ ಹೇಳಿ ಆತನ ಹೆಸರು. ಇವರು ಹೇಳ್ಕೊಳ್ಳೋದೇನಪ್ಪ ಅಂದರೆ, ನಾವು ಅಲ್ಪಸಂಖ್ಯಾತ ಬಡವರಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತೀವಿ ಅಂಥೇಳಿ. ಇಲ್ಲಿ ಸಾಕಷ್ಟು ಕೋರ್ಸ್ಗಳೆಲ್ಲವೂ ಕೂಡ ಇದೆ. ಆರಂಭದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಆಗಿತ್ತು, ಈಗ ದೊಡ್ಡ ಯೂನಿವರ್ಸಿಟಿಯಾಗಿ ಬೆಳೆದು ನಿಂತಿದೆ. 700 ಬೆಡ್ಗಳ ಆಸ್ಪತ್ರೆ ಕೂಡ ಇದೆ. ಅಲ್ ಫಲಹ ಸ್ಕೂಲ್ ಆಫ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಸೆಂಟರ್ ಅಂತ ಹೇಳಿ ಇದನ್ನು ಕರಿತೀವಿ. MBBS, MD, MBBA, MBA, MA ಹೀಗೆ ಬಹುತೇಕ ಎಲ್ಲ ಕೋರ್ಸ್ಗಳು ಕೂಡ ಈ ಯೂನಿವರ್ಸಿಟಿಯಲ್ಲಿ ಇದೆ.
ಯೂನಿವರ್ಸಿಟಿ ಇಲ್ಲಿವರೆಗೆ ಹೇಳ್ಕೊಳ್ಳುವಂಥ ಬ್ಲ್ಯಾಕ್ ಮಾರ್ಕ್ ಅಂಥದ್ದೇನೂ ಕೂಡ ಇರಲಿಲ್ಲ, ಆದರೆ ಈಗ ಗಮನವನ್ನು ಸೆಳೀತಾ ಇದೆ. ನಾನು ಆಗಲೇ ಹೇಳಿದ ಹಾಗೆ ಬಹುತೇಕರೆಲ್ಲರೂ ಕೂಡ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಥವರು. ಈಗ ಆ ಕಾರ್ನಲ್ಲಿ ಡ್ರೈವಿಂಗ್ ಮಾಡಿಕೊಂಡು ಬಂದು ಸ್ಫೋಟಿಸಿದ್ನಲ್ಲ ಡಾಕ್ಟರ್ ಉಮರ್ ಎನ್ನುವಂಥ ರಾಕ್ಷಸ, ಆತ ಇದೇ ಯೂನಿವರ್ಸಿಟಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಂಥವನು. ಅಂಥವನಿಗೆ ಈ ಯೂನಿವರ್ಸಿಟಿ ಹಿಂದೆ ಮುಂದೆ ನೋಡದೆ ಕೆಲಸವನ್ನು ಕೊಟ್ಟಿತ್ತು. ಒಬ್ಬ ಆದರೆ ಓಕೆ ಅನ್ನಬಹುದು, ಡಾಕ್ಟರ್ ಶಾಹೀನ್. ಈಕೆಯ ಮಾಸ್ಟರ್ ಮೈಂಡ್ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಈಕೆಯ ಲಾಕರ್ನಲ್ಲಿ AK-47 ಗನ್ ಕೂಡ ಸಿಕ್ಕಿತ್ತು. ಈಕೆಯೂ ಕೂಡ ಇದೇ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಿದ್ದವಳು, ಅಂದರೆ ಈ ಯೂನಿವರ್ಸಿಟಿಯ ಆಸ್ಪತ್ರೆಯಲ್ಲಿ ವೈದ್ಯ ಆಗಿ ಇದ್ದಂಥವಳು. ಮುಜ್ಮಿಲ್ ಶಕೀಲ್ ಅಂತ ಹೇಳಿ ಆತನೇ ಪ್ರಮುಖವಾದಂಥ ವ್ಯಕ್ತಿ, ಆತನು ಕೂಡ ಇಲ್ಲಿ ಡಾಕ್ಟರ್ ಕೆಲಸ ಮಾಡ್ತಿದ್ದಂಥವನು. ಆದಿಲ್ ಅಂತೇಳಿ ಆತನು ಕೂಡ ಇಲ್ಲಿ ಡಾಕ್ಟರ್ ಕೆಲಸವನ್ನು ಮಾಡ್ತಿದ್ದಂಥವನು. ಇನ್ನು ಯಾರ್ಯಾರು ಅರೆಸ್ಟ್ ಆಗ್ತಿದ್ದಾರೆ ಅವರಲ್ಲಿ ಬಹುತೇಕರೆಲ್ಲರೂ ಕೂಡ ಇದೇ ಫರೀದಾಬಾದ್ನ ಈ ಅಲ್ ಫಲಾ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಥವರು. ಇನ್ನು ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂದರೆ, ಇವರೆಲ್ಲರೂ ಕೂಡ ಯೂನಿವರ್ಸಿಟಿಯ ರೂಮ್ ನಂಬರ್ 70ನಲ್ಲಿ ಮೀಟಿಂಗ್ ಸೇರ್ತಾ ಇದ್ರು ದೇಶದ ವಿರುದ್ಧ ಪಿತೂರಿ ಮಾಡೋದಿಕ್ಕೆ. ಆದರೆ ಇಲ್ಲಿಯವರೆಗೂ ಒಂದು ಸಣ್ಣ ಅನುಮಾನವೂ ಕೂಡ ಬಂದಿಲ್ಲ. ಎಲ್ಲರೂ ಇವರು ಮೀಟಿಂಗ್ ಸೇರ್ತಾ ಇದ್ದು ಯಾಕೆ ಅಂದ್ಕೊಂಡಿದ್ರು? ಒಂದು ಆಸ್ಪತ್ರೆಯ ವಿಚಾರಕ್ಕೆ ಸಂಬಂಧಪಟ್ಟಾಗ ಚರ್ಚೆ ಮಾಡೋದಕ್ಕೆ ಅಥವಾ ಯೂನಿವರ್ಸಿಟಿಯ ಏಳ್ಗೆಗೋಸ್ಕರ ಚರ್ಚೆ ಮಾಡೋದಕ್ಕೆ ಸೇರ್ತಿದ್ದಾರೆ ಅಂತ. ಆದರೆ ಇವರೆಲ್ಲರೂ ಕೂಡ ಸೇರ್ತಾ ಇದ್ದಿದ್ದು ಯಾವ ಕಾರಣಕ್ಕಾಗಿ ಅಂದರೆ, ದೇಶದ ವಿರುದ್ಧ ಪಿತೂರಿ ಮಾಡೋದಕ್ಕೆ, ಜನರ ಪ್ರಾಣವನ್ನು ತೆಗೆಯುವಂಥ ಉದ್ದೇಶದ ಕಾರಣಕ್ಕಾಗಿ. ಯೂನಿವರ್ಸಿಟಿಯರು ಇಂತಹ ರಾಕ್ಷಸರಿಗೆ ಹಿಂದೆ ಮುಂದೆ ನೋಡದೆ ಅವರ ಬ್ಯಾಕ್ಗ್ರೌಂಡನ್ನು ಚೆಕ್ ಮಾಡದೆ ಕೆಲಸವನ್ನು ಕೊಟ್ಟಿದ್ರು. ಈಗ ನಾನಾ ರೀತಿಯಾದಂಥ ಅನುಮಾನ ಎಲ್ಲವೂ ಕೂಡ ಬರ್ತಾ ಇದೆ. ಯೂನಿವರ್ಸಿಟಿಯವರು ಹೇಳ್ತಿದ್ದಾರೆ ಅವರಿಗೆ ನಮಗೆ ಯಾವುದೇ ಸಂಬಂಧ ಇಲ್ಲ, ಅವರು ಕೇವಲ ಕೆಲಸ ಮಾಡ್ತಿದ್ದವರು ಮಾತ್ರ ಎನ್ನುವ ರೀತಿಯಲ್ಲಿ. ಎಲ್ಲರೂ ಇದೇ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಥವರು ಅಂದರೆ ಉದ್ದೇಶಪೂರ್ವಕವಾಗಿ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿತ್ತ ಅಥವಾ ಯೂನಿವರ್ಸಿಟಿಯರು ಯಾಮಾರಿದ್ರೆ ಏನು ಕತೆ? ಇಂಥ ಚರ್ಚೆ ಎಲ್ಲವೂ ಕೂಡ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಾಗ ತನಿಖೆ ಅಂತೂ ಆಗಿಯೇ ಆಗುತ್ತೆ. ಈಗ ಒಂದಷ್ಟು ವಿಚಾರಗಳೆಲ್ಲವೂ ಕೂಡ ಯೂನಿವರ್ಸಿಟಿಗೆ ಸಂಬಂಧಪಟ್ಟಾಗ ಬೆಳಕಿಗೆ ಬರ್ತಾ ಇದೆ. ಈ ಯೂನಿವರ್ಸಿಟಿಯ ಸಂಸ್ಥಾಪಕ ಇದ್ನಲ್ಲ, 2001ರಲ್ಲಿ ಅರೆಸ್ಟ್ ಆಗಿದ್ದ 7.5 ಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆತ ಒಂದಷ್ಟು ದಿನಗಳ ಕಾಲ ಜೈಲಿನಲ್ಲಿ ಇದ್ದ. ಹಾಗೆ ನಮಗೆ ನ್ಯಾಕ್ ಸರ್ಟಿಫಿಕೇಟ್ ಸಿಕ್ಕಿದೆ, ಅಂದರೆ A ಗ್ರೇಡ್ ಕೊಟ್ಟಿದ್ದಾರೆ ಅಂತೇಳಿ ತಮ್ಮ ವೆಬ್ಸೈಟ್ನಲ್ಲಿ ಸುಳ್ಳು ಪ್ರಮಾಣ ಪತ್ರವನ್ನು ದಾಖಲಿಸಿದ್ರು. ಈಗ ನ್ಯಾಕ್ನವ್ರು ನೋಟಿಸ್ ಕೊಟ್ಟಿದ್ದಾರೆ, ನಾವು ಅವ್ರಿಗೆ ಭೇಟಿಯೇ ಕೊಟ್ಟಿಲ್ಲ ಅಲ್ಲಿಗೆ, ಹಾಗೆ ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಸರ್ಟಿಫಿಕೇಟನ್ನು ಕೊಟ್ಟಿಲ್ಲ ಅಂಥೇಳಿ ಸದ್ಯ ಅವರ ವೆಬ್ಸೈಟನ್ನೇ ನಿಷ್ಕ್ರಿಯಗೊಳಿಸಲಾಗಿದೆ. ಜೊತೆಗೆ ED ತನಿಖೆಗೂ ಕೂಡ ಆದೇಶವನ್ನು ಹೊರಡಿಸಲಾಗಿದೆ, ಯೂನಿವರ್ಸಿಟಿಗೆ ಸಂಬಂಧಪಟ್ಟ ಹಾಗೆ ಹಣಕಾಸಿನ ಒಂದಷ್ಟು ವಿಚಾರಗಳನ್ನು ಪತ್ತೆ ಹಚ್ಚುವಂಥ ಉದ್ದೇಶದಿಂದ. ಯೂನಿವರ್ಸಿಟಿಯವರು ಯಾಮಾರಿದ್ರೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಬಿಡಿ. ಇನ್ನೊಂದು, ಯಾಮಾರದೆ ಉದ್ದೇಶಪೂರ್ವಕವಾಗಿ ಇವರೆಲ್ಲರಿಗೂ ಕೂಡ ಕೆಲಸವನ್ನು ಮಾಡಿಕೊಟ್ಟು ಇವರೆಲ್ಲರ ಪಿತೂರಿಗೆ ಅವರ ವೇದಿಕೆಯನ್ನು ಮಾಡಿಕೊಟ್ಟಿದ್ರೆ ಕ್ಷಮಿಸಲು ಸಾಧ್ಯವೇ ಇಲ್ಲದಂಥ ಕೃತ್ಯ ಇದು. ಸಹಜವಾಗಿ ಅನುಮಾನ ಮೂಡುತ್ತೆ, ಇಂಥ ಯೂನಿವರ್ಸಿಟಿಗಳು ದೇಶದಲ್ಲಿ ಇನ್ನೆಷ್ಟಿದೆಯೋ, ಒಳಗಿನ ಶತ್ರುಗಳನ್ನು ಸಾಕಿ ಸಲುತ್ತಿರುವಂಥ ಯೂನಿವರ್ಸಿಟಿಗಳು ಇನ್ನೂ ಬೇಕಾದಷ್ಟು ಇದ್ದಾವ, ಏನು ಕತೆ ಎನ್ನುವ ರೀತಿಯಲ್ಲಿ. ಹಾಗೆ ಮತ್ತೊಂದು ಸಂಗತಿ ಏನಪ್ಪ ಅಂದರೆ, ಇವರೆಲ್ಲರೂ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ಹಾಗೆ ಡಾಕ್ಟರ್ಗಳಿದ್ರಲ್ಲ, ಇವರೆಲ್ಲರನ್ನು ಬ್ರೈನ್ ವಾಶ್ ಮಾಡಿದವನು ಯಾರು ಅಂದರೆ ಇರ್ಫಾನ್ ಅಹಮದ್ ಅಂತೇಳಿ, ಶೋಪಿಯಾನ ಮೂಲದವನು ಆತ, ಮೌಲ್ವಿ. ಆತನು ಕೂಡ ಮೊದಲು ಪ್ಯಾರಾಮೆಡಿಕಲ್ ಇದರಲ್ಲಿ ಕೆಲಸವನ್ನು ಮಾಡ್ತಿದ್ದಂಥವನು. ಅದಾದ ಬಳಿಕ ಮೌಲ್ವಿಯಾಗಿ ಜಿಹಾದಿ ಮನಸ್ಥಿತಿಯನ್ನು ಇವರ ತಲೆ ಒಳಗೆ ತುಂಬಿದಂಥವನು ಆತ. ಇನ್ನು ಬಹಳ ಅಚ್ಚರಿಯ ವಿಚಾರ ಏನಪ್ಪ ಅಂದರೆ, ಈ ಬಡವರಾದರೆ ದುಡ್ಡಿನ ಆಸೆಗೋಸ್ಕರ ಹೀಗೆ ಮಾಡ್ತಾರೆ ಅನ್ಬೋದು. ಅವಿದ್ಯಾವಂತರಾದರೆ ಅವನ್ನ ಬ್ರೈನ್ ವಾಶ್ ಮಾಡೋದು ಸುಲಭ, ದೇವರು ಧರ್ಮದ ಹೆಸರಲ್ಲಿ ಅವರಿಗೇನು ಗೊತ್ತಾಗೋದಿಲ್ಲ ಅಂತ ಹೇಳ್ಬೋದು. ಇಷ್ಟೆಲ್ಲ ಚೆನ್ನಾಗಿ ಓದ್ಕೊಂಡು ಲಕ್ಷ ಲಕ್ಷ ಸಂಬಳವನ್ನು ಪಡೆದಿದ್ದವರು, ಇಲ್ಲಿ ಆದಿಲ್ ಅನ್ನುವಂಥ ಒಬ್ಬ ಡಾಕ್ಟ್ರು, ಆತನಿಗೆ 4 ಲಕ್ಷ ಏನೋ ಸಂಬಳ ಬರ್ತಾ ಇತ್ತು. ಇವರದ್ದು ಹೇಗೆ ಬ್ರೈನ್ ವಾಶ್ ಆದರೂ, ಇವ್ರ ಉದ್ದೇಶ ಏನು, ಅದೇನು ಜಿಹಾದಿ ಮನಸ್ಥಿತಿಯೋ ಒಂದು ಕೂಡ ಅರ್ಥ ಆಗ್ತಾ ಇಲ್ಲ. ಒಟ್ಟಾರೆಯಾಗಿ ಯೂನಿವರ್ಸಿಟಿಗೆ ಸಂಬಂಧಪಟ್ಟಾಗ ಈಗ ವಿಪರೀತ ಚರ್ಚೆ ಆಗ್ತಿದೆ. ಯೂನಿವರ್ಸಿಟಿಗೆ ಸಂಬಂಧಪಟ್ಟಾಗಿಯೂ ಕೂಡ ತನಿಖೆ ಆಗಬೇಕು ಎನ್ನುವಂಥ ಒತ್ತಾಯ ಕೇಳಿ ಬರ್ತಾ ಇದೆ. ಹಾಗೆ ಇನ್ನೊಂದು ವಿಚಾರ ಈಗ ಬಯಲಿಗೆ ಬರ್ತಾ ಇದೆ. ಅದೇನಪ್ಪ ಅಂದರೆ, 2023ರಲ್ಲಿ ಶ್ರೀನಗರದ ಆಸ್ಪತ್ರೆಯೊಂದರಲ್ಲಿ ಕೆಲಸ ಮಾಡ್ತಿದ್ದಂಥ ವೈದ್ಯ ನಿಸಾರ್ ಅಲ್ ಹಸನ್ ಅಂತೇಳಿ ಆತನನ್ನು ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ವಜಾಗೊಳಿಸಿರ್ತಾರೆ ಆಸ್ಪತ್ರೆಯಿಂದ. ಯಾವ ಕಾರಣಕ್ಕಾಗಿ ಅಂದರೆ ಟೆರರಿಸ್ಟ್ ಲಿಂಕ್ ಇದೆ ಎನ್ನುವ ಕಾರಣಕ್ಕಾಗಿ. 2023ರಲ್ಲಿ ಆತನಿಗೆ ಇದೇ ಯೂನಿವರ್ಸಿಟಿಯವರು ಕೆಲಸವನ್ನು ಕೊಟ್ಟಿದ್ರು ಎನ್ನುವಂಥ ವಿಚಾರವೂ ಕೂಡ ಬಹಿರಂಗ ಆಗಿದೆ. ಆತನನ್ನು ವಶಗೊಳಿಸಿದ್ದು ಬಹಿರಂಗವಾಗಿ ಎಲ್ರಿಗೂ ಕೂಡ ಗೊತ್ತಿದ್ದಂಥ ಸತ್ಯ. ಅದು ಕೂಡ ಟೆರರಿಸ್ಟ್ಗಳ ಲಿಂಕ್ ಇದೆ ಎನ್ನುವ ಕಾರಣಕ್ಕಾಗಿ. ಅದು ಗೊತ್ತಿದ್ದು ಯೂನಿವರ್ಸಿಟಿಯವರು ಕೆಲಸ ಕೊಟ್ಟಿದ್ದು ನೋಡ್ತಾ ಇದ್ರೆ ಈಗ ಯೂನಿವರ್ಸಿಟಿಯವರ ಬಗ್ಗೆಯೇ ಅನುಮಾನ ಇದೀಗ ಜಾಸ್ತಿ ಆಗ್ತಾ ಇದೆ. ಇನ್ನು ಆತನನ್ನು ವಜಾಗೊಳಿಸಿದ ಬಳಿಕ ಯಾಕೆ ಆತನ ಮೇಲೆ ತನಿಖೆ ಆಗಿಲ್ಲ, ಆತನನ್ನು ಅರೆಸ್ಟ್ ಮಾಡಿಲ್ಲ, ಏನು ಮಾಡ್ತಾ ಇದ್ರು, ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಅರಗಿಸಿಕೊಳ್ಳೋದಕ್ಕೆ ಬಹಳ ಕಷ್ಟವಾಗಿರುವಂಥ ವಿಚಾರಗಳು. ಯಾಕೆ ನಮ್ಮಲ್ಲಿ ಹೀಗಾಗ್ತಿದೆ? ದೇಶದ ಭದ್ರತೆಯ ವಿಚಾರದಲ್ಲೂ ಕೂಡ ಹಾಗಾದರೆ ಎಲ್ಲರೂ ತಮಾಷೆ ಮಾಡ್ಕೊಂಡು ಓಡಾಡ್ತಿದ್ದಾರೆ, ಏನು ಕತೆ ಒಂದು ಗೊತ್ತಾಗ್ತಿಲ್ಲ. ಆತನನ್ನು ಗವರ್ನರೇ, ಲೆಫ್ಟಿನೆಂಟ್ ಗವರ್ನರೇ ವಜಾಗೊಳಿಸಿದ್ದಾರೆ, ಟೆರರಿಸ್ಟ್ಗಳ ಜೊತೆಗೆ ಲಿಂಕ್ ಇದೆ ಅಂತ ಹೇಳಷ್ಟು ಸೀರಿಯಸ್ ಮ್ಯಾಟ್ರು. ಆದರೆ ಆತನ ತನಿಖೆಗೆ ಒಳಪಡಿಸಿಲ್ಲ. ನಂತರ ಯಾವುದೇ ರೀತಿಯಲ್ಲೂ ಕೂಡ ಆತನ ಅರೆಸ್ಟ್ ಆಗಿಲ್ಲ. ಆತ ಆರಾಮಾಗಿ ಫರೀದಾಬಾದ್ಗೆ ಬಂದು ಅಲ್ ಫಲಾ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದ.
ಈಗ ಸದ್ಯ ಎಸ್ಕೇಪ್ ಆಗಿದ್ದಾನೆ, ಆತನ ಬೆನ್ನನ್ನು ಕೂಡ ಬೀಳಲಾಗಿದೆ. ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗಿದೆ. ಬಂಧುಗಳೇ, ಯೂನಿವರ್ಸಿಟಿಗೆ ಸಂಬಂಧಪಟ್ಟಾಗ ನಿಮ್ಗೆ ಏನಿಸ್ತದೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ. ವಿಡಿಯೋ ನೋಡ್ತಿರೋದು